ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಬಂದು 10 ಗಂಟೆ ಆಯಿತು. ಸ್ವೀಟಿಗೆ ಅಮ್ಮು ಮೊಟ್ಟೆ ತಿನ್ನಿಸ್ತಾ ಇದ್ದಾಳೆ ಇವತ್ತು. ಅವಳಿಗೆ ತುಂಬ ಖುಷಿ. ಒಂದು 2-3 ಸರಿ ತಿನ್ನಿಸಿದಾಳಲ್ವ, ಅವಳು ನೀಟಾಗಿ ಕುತ್ಕೊಂಡು ತಿಂತಾಳೆ ಸ್ವೀಟಿ. ಅದರಿಂದ ನಾನೇ ತಿನ್ನಿಸ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ಲು. ಸೊ ಹೊರಗಡೆ ಬಿಸಿಲು ಬೇರೆ ಇತ್ತಲ್ಲ ಸ್ವಲ್ಪ, ಇಬ್ಬರು ಕುತ್ಕೊಂಡು ಅಲ್ಲೇ ಮೊಟ್ಟೆ ತಿನ್ನಿಸ್ತಾ ಇದ್ದಾಳೆ ಅವಳು. ಸ್ವೀಟಿನೂ ನೀಟಾಗಿ ಕುತ್ಕೊಂಡು ತಿಂತಾ ಇದ್ದಾಳೆ. ಬೆಳಗ್ಗೆನೇ ಬಟ್ಟೆ ಎಲ್ಲ ಒಗೆದಾಕಿದ್ದೀವಿ. ಸಂಡೇ ಅಲ್ವಾ ಇವತ್ತು, ನಮ್ಮ ಮನೆಯವ್ರಿಗೆ ರಜಾ ಬೇರೆ ಆಫೀಸು. ಸೊ ಅದರಿಂದ ಬಟ್ಟೆ ಎಲ್ಲ ಒಗೆದಾಕಿದ್ದಾರೆ ಬೆಳಗ್ಗೆನೇ ಇವತ್ತು. ಸ್ವೀಟಿಗೆ ಸ್ವಲ್ಪ ಕಣ್ಣತ್ರ ಹೇರ್ ಜಾಸ್ತಿ ಆಗಿತ್ತು, ಅವಳಿಗೆ ಕಟಿಂಗ್ ಶಾಪಿಗೆ ಕರ್ಕೊಂಡೋಗಿಲ್ಲ ಅಲ್ವಾ. ಸೊ ಮನೆಯಲ್ಲೇ ಇವತ್ತು ಸ್ವಲ್ಪ ಟ್ರಿಮ್ ಮಾಡ್ತಾಯಿದ್ರು, ಹಾಗೆಯೇ ಅವಳಿಗೆ ಬಾಚ್ತಾಯಿದ್ರು. ಅಮ್ಮನೂ ಅವ್ರ ಜೊತೆಲೇ ಕುತ್ಕೊಂಡಿದ್ದಾಳೆ. ಸ್ವಲ್ಪ ಎಳೆ ಬಿಸಿಲಿದೆ ಅಲ್ವಾ, ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಹೊರಗಡೆ ಕುತ್ಕೊಂಡಿದ್ದಾರೆ. ಸೊ ನಾನು ಹೇಳೋಕ್ಕಿಂತ ಮೊದಲೇ ನಮ್ಮ ಮನೆಯವ್ರು ಇವತ್ತು ಬಟ್ಟೆ ಎಲ್ಲ ಒಗೆದಾಕ್ಬಿಟ್ಟಿದ್ದಾರೆ. ಕೆಮ್ಮು ಸ್ವಲ್ಪ ನನಗೆ ಮಾತಾಡಬೇಕಾದ್ರೆ ಕೆಮ್ಮು ಬರ್ತಾನೇ ಇದೆ. ಸೊ ನಾನು ಲೈವ್ ಮಾಡ್ತಾ ಕೂತ್ಕೊಂಡಿದ್ದೆ. ಸ್ವೀಟಿ ಬಾಲ್ ಆಟ ಆಡ್ತಾ ಇದ್ದಾಳೆ. ಅಮ್ಮು ಅಲ್ಲಿ ಕೂತ್ಕೊಂಡು, ಅಮ್ಮಗೆ ಸ್ವಲ್ಪ ಇವಾಗ ABCD ಬರೀಲಿಕ್ಕೆ ಬರುತ್ತಲ್ವ, ಅವಳಿಗೊಂಥರ ಇಂಟ್ರೆಸ್ಟ್ ಆಗಿಬಿಟ್ಟಿದೆ ಇವಾಗ ಬರೀಲಿಕ್ಕೆ. ಅಮ್ಮು ಇವತ್ತು ಊರಿಗೆ ಹೋಗ್ತಾಳೆ, ಬೇಜಾರು. ಒಂದು ಐ ಥಿಂಕ್ ವಾರ 15 ದಿವಸ ಬರಲ್ಲ ಅವಳು. ಅವ್ರ ಮಮ್ಮಿ ಇವತ್ತು ಬರ್ತಾರೆ, ಸಾಯಂಕಾಲ ಕರ್ಕೊಂಡೋಗ್ತಾರೆ ಇವತ್ತು. ನನಗಂತೂ ತುಂಬ ಬೇಜಾರಾಗುತ್ತೆ, ಯಾಕಂದರೆ ನಾನು ಸ್ವಲ್ಪ ಫ್ರೀಯಾಗಿರ್ತೀನಿ, ಚೆನ್ನಾಗಿ ನನಗೆ ಮೈಂಡೆಲ್ಲ ಫ್ರೆಶ್ ಆಗುತ್ತೆ ಅಮ್ಮು ಇದ್ದರೆ. ಏನಾದರೂ ಮಾತಾಡಿಕೊಂಡು, ಮಕ್ಕಳು ಇರಬೇಕಲ್ವ ಮನೇಲಿ ಅಂತ ನನಗೆ ಕಷ್ಟ ಆದ್ರೂ ಅಮ್ಮನ ಕರ್ಕೊಂಡು ಬಂದು ಇಟ್ಕೊಂಡಿದ್ದೆ ನಾನು. ಬಟ್ ಇವಾಗ ಅಮ್ಮು ಇವತ್ತು ಹೋಗ್ತಾ ಇದ್ದಾಳೆ. ಒಂದು 15 ದಿವಸ ಆಗುತ್ತೆ ಬರೋದು. ನಾನೊಬ್ಬಳೇ ಇನ್ನು ಮನೇಲಿ, ನಾನು ನಮ್ಮ ಸ್ವೀಟ್ ಇಬ್ಬರೇ. ಸೊ ನಾನು ಲೈವ್ ಮಾಡ್ತಾಯಿದ್ದೆ ಅಲ್ಲಿ. ಸ್ವೀಟಿ ಬಾಲ್ ತಗೊಂಡು ಆಟ ಆಡ್ತಾನೆ ಇದ್ದಾಳೆ. ಅವಳಿಗೆ ಇವರು ಮನೇಲಿದ್ದಾರಲ್ಲ ಅವ್ರ ಪಪ್ಪ, ಸೊ ಅದರಿಂದ ತುಂಬ ಖುಷಿ ಅವಳಿಗೆ. ಇವಾಗ ಮಧ್ಯಾಹ್ನ 1:15 ಆಯಿತು. ಮತ್ತೆ ಅವಳಿಗೆ ಮಧ್ಯಾಹ್ನ 1 ಗಂಟೆಗೆ ಮೊಟ್ಟೆ ನಾನು ತಿನ್ನಿಸ್ತಾ ಇದ್ದೆ. ಕೆಳಗಡೆನೂ ಕೂತ್ಕೊಳ್ಳಲ್ಲ ಅವಳು. ಅಲ್ಲೊಂದು ಬಟ್ಟೆ ಹಾಸಿಬಿಟ್ಟು ಕೂತ್ಕೊಂಡ್ರೆ ಕೂತ್ಕೊಳ್ಳೋದೇ ಇಲ್ಲ ಅವಳು. ಮೇಲೆ ಕೂರಿಸ್ಬೇಕು ಅವಳಿಗೆ. ಸರಿ ತಿನ್ನಬೇಕಲ್ವ ಅವಳು ಅಂದ್ಬಿಟ್ಟು ನಾನು ಅವಳಿಗೆ ಜಾಸ್ತಿ ಆ ಕಡೆ ಈ ಕಡೆ ಇದು ಮಾಡಲ್ಲ, ಕೂತ್ಕೊತಾಳೆ. ಅವಳು ಎಷ್ಟು ಜೋರು ಗೊತ್ತಾ, ಒಂದು 2 ನಿಮಿಷ ತಿನ್ಸೋದು ಲೇಟ್ ಆದರೆ ತಿನ್ನೋದೇ ಇಲ್ಲ. ಏನಾದರೂ ಸೀರಿಯಲ್ ಬರ್ತಾ ಇರುತ್ತೆ, TV ಕಡೆ ತಿರುಗಿದ್ವಿ, ಕೈ ಹಿಂಗೆ ಸುಮ್ಮನೆ ಇಟ್ಕೊಂಡಿದ್ದೀವಿ ಅಂದರೂ ತಿನ್ನೋದೇ ಇಲ್ಲ. ಆಮೇಲೆ ಎಷ್ಟು ಅವಳಿಗೆ ಹೇಳಬೇಕಾಗತ್ತೆ, ಪೂಸಿ ಹೊಡೆದು ತಿನ್ನಿಸ್ಬೇಕಾಗತ್ತೆ. ಆಮೇಲೆ ಅಷ್ಟು ಜೋರಿದ್ದಾಳೆ ಅವಳು. ಇವಾಗ ಕೆಳಗಡೆ ಬೇರೆ ಹೋಗೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. 4 ಫ್ಲೋರ್ ಇಳಿದು ಓಡೋಗ್ಬಿಡ್ತಾಳೆ. ಮತ್ತೆ ಅವ್ರು ಎತ್ಕೊಂಡು ಬರಬೇಕಾಗತ್ತೆ, ಅಷ್ಟೊಂದು ಜೋರಾಗಿಬಿಟ್ಟಿದ್ದಾಳೆ ಅವಳು. ನಮ್ಮ ಮಧ್ಯಾಹ್ನಕ್ಕೆ ಬೇಳೆ ಸಾರು ಮತ್ತು ಸ್ವಲ್ಪ ಬದನೆಕಾಯಿ ಇತ್ತು, ಅದನ್ನು ಹಾಗೇ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ಹಾಗೆ ಫ್ರೈ ಮಾಡಿದ್ದೆ. ಇದು ತಿಳಿಸಾರು, ಬೇಳೆ ತಿಳಿಸಾರು. ಬೇಳೆ ಸಾರು ತುಂಬ ಗಟ್ಟಿಗಿದ್ರೆ ಊಟ ಮಾಡಲಿಕ್ಕೆ ಇಷ್ಟ ಆಗೋಲ್ಲ, ಚೆನ್ನಾಗಿರಲ್ಲ. ನಾನು ಕೊತ್ತಂಬರಿ ಹಾಗೇ ಕೈಯಲ್ಲಿ ಕಟ್ ಮಾಡಿ ಹಾಕಿದ್ದೆ. ಈ ಥರ ತೆಳುವಾಗಿರಬೇಕು, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಬೇಳೆ ಸಾರು ಮಾಡ್ಕೊಂಡಿದ್ದೆ. ನಮ್ಮನೇಲಿ ಪ್ರತಿ ಟೈಮಲ್ಲೂ ಪ್ರತಿ ದಿನದಲ್ಲಿ ಶನಿವಾರ ಒಂದು ಬಿಟ್ಟರೆ ಬಾಕಿ ಟೈಮಲ್ಲೆಲ್ಲ ನಾನ್ ವೆಜ್ ಇದ್ದೇ ಇರುತ್ತೆ. ಮೀನು ಇಲ್ಲಾಂದರೆ ಚಿಕನ್ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮನೆಯವರು ವೆಸ್ಟ್ ಕಡೆ ಆದ್ದರಿಂದ ಅವ್ರಿಗೆ ಯಾವಾಗ್ಲೂ ಮೀನು ಚಿಕನ್ನು ಬೇಕೇ ಬೇಕಾಗುತ್ತೆ. ಅದರಲ್ಲೂ ನನ್ನ ಚಿಕ್ಕ ಮಗ ತುಂಬ, ಅವನಿಗೆ ನಾನ್ ವೆಜ್ಜು ಅಂದರೆ ಅವನಿಗೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದನೂ. ಸೊ ನಮ್ಮ ಮನೇಲಿ ಜಾಸ್ತಿ ಚಿಕನು ಮೀನು ಅದೇ ಜಾಸ್ತಿ ಮಾಡೋದು, ವೆಜಿಟೇಬಲ್ಲೇ ಸ್ವಲ್ಪ ಕಮ್ಮಿ. ಸೊ ಸ್ವೀಟಿ ಅಲ್ಲೇನೋ ಆಟಾಡ್ತಾ ಇದ್ಲು. ಇವಾಗ 8 ಗಂಟೆ ಆಯಿತು, ಬಿಗ್ ಬಾಸ್ ಶುರುವಾಗೋ ಟೈಮು. ಎಲ್ಲರೂ ಕೂತ್ಕೊಂಡು ತಮಾಷೆ ಮಾಡ್ಕೊತಿದ್ರು. ನಾನು ಅನ್ನಕ್ಕೆ ಇಟ್ಟು ಬಂದಿದ್ದೆ. ಅಕ್ಷಯ್ಗೆ
ಕುಕ್ಕರು ಬ್ಲಾಸ್ಟ್ ಆಗಿತ್ತಲ್ಲ, ಅದೇ ಒಂಥರ ತಿಂಕು. ಅವನು ಅದಕ್ಕೆ ಹೊರಗಡೆ ಬಂದು ನಿಂತ್ಕೊಂಡಿದ್ದಾನೆ, ಕುಕ್ಕರ್ ಎಲ್ಲರೂ ಬ್ಲಾಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ಇದು ಮಂಡೇ ಮಾರ್ನಿಂಗ್ ವೀಡಿಯೋ ಫ್ರೆಂಡ್ಸ್. ಸಾರಿ, ಬೆಳಗ್ಗೆನೇ ನಾನು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರಲ್ವ, ಬೇಗ ಎದ್ದಿದ್ದೆ. ಎದ್ದುಬಿಟ್ಟು ಹೇಳಲಿಕ್ಕಾಗಲ್ಲ ನನಗೆ, ಚಳಿ ಅಂದರೆ ಚಳಿ ಇವಾಗ. ಅದು ಟ್ಯಾಬ್ಲೆಟ್ಸ್ ತೊಗೊಂಡಿರ್ತೀನಿ. ಸೊ ದೋಸೆ ಮತ್ತು ಹೆಸ್ರು ಕಾಳು ಸಾಗು ಮಾಡ್ಕೊಂಡಿದ್ದೆ, ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ. ಹಾಗೆಯೇ ಬಿಸಿನೀರು ಕುಡಿಲಿಕ್ಕೆ ಕಾಯಿಸ್ತಾಯಿದ್ದೀನಿ. ಟೀನೂ ಮಾಡ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೆ. ಸೊ ಅವರು ಇವಾಗ ಹೇಳ್ತಾ ಇದ್ದಾರೆ. ಇವ್ರು ಹೇಳೋರೊಳಗೆ ನಾನು ಇದನ್ನು ರೆಡಿ ಮಾಡಿಕೊಟ್ರೆ ಬೆಳಗ್ಗೆ ನಾಷ್ಟ ದೋಸೆ ಇವತ್ತು. ಸೊ ಹೆಸ್ರು ಕಾಳು ಸಾಗು ಮಾಡಿದ್ದೀನಿ. ಚೆನ್ನಾಗಿರುತ್ತೆ ದೋಸೆ ಜೊತೆಲಿ ಹೆಸ್ರು ಕಾಳು ಸಾಗು. ನಾನಿಲ್ಲಿ ಎಲ್ಲರಿಗೂ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಅಕ್ಷಯ್ ಮಾತ್ರ ನಾನು ತಿನ್ನಲ್ಲ ಅಂತ ಇದ್ದಾನೆ. ಅವ್ನು ಯಾವಾಗಲೂ ಅಷ್ಟೇ, ಬೆಳಗ್ಗೆ ನಾಷ್ಟ ಮಾಡಿ ಹೋಗೋದೇ ಇಲ್ಲ. ಯಾಕಂದರೆ ಅವ್ನು ಹೇಳೋದೇ ಲೇಟು. ಇನ್ನು ಅಷ್ಟು ದೂರ ಹೋಗಬೇಕಲ್ವಾ. ನಮ್ಮ ಅಕ್ಷಯ್ ಕಿರಣ್ ಬೇಗ ಹೇಳ್ತಾನೆ ಸ್ವಲ್ಪ. ಸೊ ಅವನದು ನಾಷ್ಟ ಎಲ್ಲ ಆಯಿತು, ರೆಡಿ ಆಗಿದ್ದಾನೆ ಅವನು. ಇವನು ನೋಡಿ ಇನ್ನೂ ಮಲ್ಕೊಂಡೇ ಇದ್ದಾನೆ. ಅವನು ರೆಡಿಯಾಗಿ ಎಷ್ಟೊತ್ತಾದಮೇಲೆ ಇವನು ರೆಡಿ ಆಗ್ತಾನೆ. ಸೊ ಇವತ್ತಿನ ಬೆಳಗಿನ ವಾತಾವರಣ ನೋಡಿ, ಕೋಲ್ಡ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಂದರೆ ಇನ್ನೂ ಬಿಸಿಲು ಬಂದಿಲ್ಲ. ತಣ್ಣಗೆ ಗಾಳಿ ಬೀಸ್ತಾ ಇದೆ. ಇಲ್ಲಿ ಕಿರಣ್ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ಅವನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನೂ ಅವನು ರೆಡಿ ಆಗಬೇಕು. ಆವಾಗ ಇಬ್ಬರಿಗೂ ಇರ್ಸು ಮುರ್ಸು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವ್ನು ರೆಡಿ ಆಗಲ್ಲ ನಮ್ಮ ಅಕ್ಷಯ್ ಬೇಗ. ಸ್ವೀಟಿಗೆ ನಿಂತ್ಕೊಂಡೇನೋ ಯೋಚನೆ ಮಾಡ್ತಾ ಇದ್ದಾಳೆ, ಮಮ್ಮಿ ಇನ್ನೂ ಊಟ ಕೊಟ್ಟಿಲ್ಲ ಅಂತನೋ ಏನೋ. ಅವ್ರು ಹೋಗೋ ತನಕ ನಾನು ಇವಳನ್ನು ಕಾಯಬೇಕಾಗತ್ತೆ. ಓಡೋಗ್ಬಿಡ್ತಾಳೆ ಕೆಳಗಡೆ. ಅವರು ಕೆಳಗಡೆ ಗ್ರೌಂಡ್ ಫ್ಲೋರ್ ಮುಟ್ಟೋ ತನಕ ಇವಳು ಇಳ್ದು ಓಡೋಗಿರ್ತಾಳೆ. ನೋಡಿ ಅಕ್ಷಯ್ ಇವಾಗ ರೆಡಿಯಾಗಿದ್ದಾನೆ. ಅವನು ವೆಯ್ಟ್ ಮಾಡ್ತಾ ಇದ್ದಾನೆ. ಇವನು ರೆಡಿಯಾಗಿ ಇವನು ಮೇಕಪ್ ಮಾಡ್ಕೊಂಡು ಹೋಗೋ ತನಕ ಟೈಮ್ ಎಷ್ಟಾಗಿರುತ್ತೆ.